ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಬೇರೆ ಅಲ್ವಾ, ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ಬೇಗ ಎದ್ದಿರ್ತೀವಲ್ವ, ಹಾಗಾಗಿ ಬೇಗ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಹೆಲ್ದಿ ಮಾಲ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಮನೆಯವ್ರಿಗೂ ಕೂಡ ಕೊಡ್ತೀನಿ, ಅವರು ಕೂಡ ಬೇಗನೆ ಎದ್ದಿರ್ತಾರೆ, ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ. ಸೊ ಅವ್ರಿಗೂ ಕೂಡ ಮಾಡಿಕೊಟ್ಟು ಅದಾದ ನಂತರ ನಾನು ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತೊಂದು ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು. ಈ ಹೋಟೆಲ್ ಸ್ಟೈಲ್ನಲ್ಲಿ ಚಿತ್ರಾನ್ನ ಮತ್ತು ವಡೆ ಮತ್ತು ಚಟ್ನಿ ತಿನ್ನಬೇಕು ಅಂತ. ಸೊ ಹಾಗಾಗಿ ಇವತ್ತು ಆ ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ ಈ ಕಾಂಬೋ ಎಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸ್ಕೊತಾ ಇಲ್ಲ. ತುಂಬ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಚಿತ್ರಾನ್ನ, ಆ ಥರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಾದ್ರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಸಣ್ಣ ಸಣ್ಣದಾಗಿಯೂ ಕಟ್ ಮಾಡ್ಕೋಬೋದು. ಇವಾಗ ಏನೇನು ಕಟ್ ಮಾಡ್ಕೋಬೇಕು ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಇನ್ನು ವಡೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇತ್ತು. ವಡೆ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಕಡಲೆಬೇಳೆನೂ ಕೂಡ ನೆನೆಸಿಟ್ಕೊಂಡಿರಲಿಲ್ಲ. ನೆನ್ನೆ ಸ್ವಲ್ಪ ಕಡಲೆಕಾಳು ಇತ್ತಲ್ವ, ಅದನ್ನು ನೆನೆಸಿಟ್ಕೊಂಡಿದ್ದೆ ಮೊಳಕೆ ಕಟ್ಟೋಣ ಅಂತ. ಅದೇ ಇತ್ತು, ಅದರಿಂದನೇ ಮಾಡ್ಕೊಳ್ಳೋಣ, ಹೆಂಗೆ ಬರುತ್ತೆ ನೋಡೋಣ, ಒಂದಿನ ಚೆಕ್ ಮಾಡಿ ನೋಡೋಣ ಅಂತ ಅಂದ್ಕೊಂಡು ಇವತ್ತು ಆ ಕಡಲೆಕಾಳಿಂದ ವಡೆನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನಾರ್ಮಲಾಗಿ ಕಡಲೆಬೇಳೆ ವಡೆ ಮಾಡ್ಕೋತೀವಲ್ವ, ಅದಕ್ಕಿಂತ ಕ್ರಿಸ್ಪಿಯಾಗಿ ಬರುತ್ತೆ ಈ ವಡೆ ಮಾತ್ರ. ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಈ ಚಾಪಿಂಗ್ ಕೆಲಸ ಏನಿತ್ತು ಅದಕ್ಕಿಂತ ಮುಂಚೆನೇ ರೈಸ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ಳೋಣ ಅಂತ ಒಂದು ಪುಟಾಣಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈ ಕುಕ್ಕರ್ ಬಗ್ಗೆ ಕೂಡ ತುಂಬ ಜನ ಕೇಳ್ತಿರ್ತೀರಾ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕುಕ್ಕರ್ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅದು ಸೆಟ್ ಆಫ್ 3 ಕುಕ್ಕರ್ ಇರುವಂಥದ್ದು. ಈ ಥರ ಒನ್ ಟೈಮ್ಗೆ ಏನಾದರೂ ಮಾಡ್ಕೊಂಡಾಗ ನಮ್ಮ 3 ಜನಕ್ಕೆ ಸಾಕಾಗುತ್ತೆ ಈ ಪುಟ್ಟು ಕುಕ್ಕರ್. ಅದಕ್ಕೋಸ್ಕರ ಇದರಿಂದನೇ ಮಾಡ್ಕೊಳ್ಳೋದು. ಹಾಗೆ ಅದನ್ನು ಒಂದು ದೊಡ್ಡ ಪಾತ್ರೆಗೆ ಈ ಅನ್ನ ಎಲ್ಲ ಕೂಲ್ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ಈ ಪುಳಿಯೋಗರೆ ಮತ್ತು ಚಿತ್ರಾನ್ನ ಎಲ್ಲ ಮಾಡಿದಾಗ ಅನ್ನ ಸ್ವಲ್ಪ ಆರಿದ್ರೇ ಚೆನ್ನಾಗಿರುತ್ತೆ. ಇನ್ನು ವಡೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು ಇಷ್ಟನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ನೋಡ್ತಿರ್ಬೋದು, ಸ್ವಲ್ಪ ಮೊಳಕೆ ಸಹ ಬಂದಿದೆ. ಅದನ್ನೇ ಹಾಕಿ ವಡೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಒಂದು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಡ್ಬೇಕು. ಕಲ್ಲುಪ್ಪಾದರೂ ಹಾಕ್ಕೋಬೋದು, ಪುಡಿ ಉಪ್ಪಾದರೂ ಹಾಕ್ಕೋಬೋದು. ನಾನಿಲ್ಲಿ ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು ಸ್ವಲ್ಪ ಕ್ರಷ್ ಥರ ಮಾಡ್ಕೋತೀವಲ್ವ, ಕಲ್ಲುಪ್ಪು ಕೆಲವೊಂದು ಸರಿ ಒಂದೇ ಕಡೆ ಕೂತ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇನ್ನೂ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ನೀರನ್ನು ಹಾಕ್ಕೊಳ್ಳದೆ ಗ್ರೈಂಡ್ ಮಾಡ್ಕೋಬೇಕು. ಆಲ್ರೆಡಿ ಕಾಳೆಲ್ಲ ಚೆನ್ನಾಗಿ ನೆಂದಿರುತ್ತೆ ಅಲ್ವಾ, ನೀರನ್ನು ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಹಾಗೆ ಇದನ್ನು ತರಿಯಾಗೇ ರುಬ್ಕೋಬೇಕು, ಸಿಪ್ಪೆ ತೆಗಿಬೇಕು ಆ ಥರ ಏನೂ ಇಲ್ಲ. ಸಿಪ್ಪೆ ಇರೋವಾಗಲೇ ಈ ವಡೆನ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ನಾರ್ಮಲಾಗಿ ವಡೆ ಮಾಡ್ಕೋತೀವಲ್ವ, ಅದಕ್ಕಿಂತ ಸೂಪರಾಗಿ ಬರುತ್ತೆ ಈ ವಡೆ ಮಾತ್ರ. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಏನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಸಬ್ಸಿಗೆ ಸೊಪ್ಪು, ಈ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದೆಲ್ಲನೂ ಕೂಡ ಸೇರಿಸ್ಕೊಳ್ಳೋದು. ಬೇಕು ಅಂದರೆ ನೀವು ರುಬ್ಬುವಾಗ ಸ್ವಲ್ಪ ಮಸಾಲ ವಡೆ ಥರ ಮಾಡ್ಕೋತೀನಿ ಅಂದರೆ ಚಕ್ಕೆ, ಲವಂಗ, ಜೀರಿಗೆ, ಸ್ವಲ್ಪ ಧನಿಯಾ ಇದನ್ನೆಲ್ಲ ಹಾಕಿ ಸಹ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಕಡಿಮೆ ಪದಾರ್ಥನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಈ ಹಂತದಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಅದು ಯಾವುದನ್ನು ಕೂಡ ಹಾಕ್ಕೊಂಡಿಲ್ಲ. ತುಂಬ ಸಿಂಪಲಾಗಿ ಮಾಡ್ಕೋತಾ ಇರೋವಂಥ ವಡೆ ಇದು, ಬೇಗ ಕೂಡ ಆಗುತ್ತೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋದು. ಇನ್ ಕೇಸ್ ಉಪ್ಪೇನಾದರೂ ಕರೆಕ್ಟಾಗಿಲ್ಲ ಅಂದರೆ ಈ ಹಂತದಲ್ಲಿ ಸೇರಿಸ್ಕೊಳ್ಳೋದು. ಇನ್ನು ನಾರ್ಮಲಾಗಿ ವಡೆನ ತಟ್ಕೋತೀವಲ್ವ, ಸೊ ಅದೇ ಥರ ತಟ್ಕೊಳ್ಳೋದು. ತುಂಬ ಈಸಿಯಾಗೇ ಬರುತ್ತೆ, ನೋಡ್ತಿದ್ದೀರಾ ಅಲ್ವಾ. ಹಾಗೆ ಇನ್ನೊಂದು ಸೈಡಲ್ಲಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಕಡಲೆಕಾಯಿ ಎಣ್ಣೆನ ಬಳಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಮಾತ್ರ. ಕೊಬ್ಬರಿ ಎಣ್ಣೆ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಬಾಣಲೆಗೆ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಅದು ಕೂಡ ಕಾಯ್ತಾ ಇರಲಿ, ಚಿತ್ರಾನ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಸಹ ಕಾದಿರುತ್ತೆ, ವಡೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಕಡಲೆಕಾಯಿ ಎಣ್ಣೆನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಅದು ಸಿಡಿದ ಮೇಲೆ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಂಡು ಅದನ್ನು ಸಹ ಸಿಡಿಸ್ಕೋಬೇಕು. ನಂತರ
ಈ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇದನ್ನೆಲ್ಲ ಹಾಕ್ಕೋಬೋದು. ಬೇಕು ಅಂತಂದರೆ ಅದ್ರ ಜೊತೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು. ನಿಮಗೆ ಈರುಳ್ಳಿ ಹಾಕ್ತೆ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂದರೆ ಈರುಳ್ಳಿನೂ ಸಹ ಹಾಕ್ಕೋಬೋದು, ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೋಬೋದು. ಇದೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್. ನಾನು ಮೊದಲೇ ಹೇಳಿದಾಗೆ ಇದನ್ನು ಟೆಂಪಲ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ಕೊಂಡಿಲ್ಲ, ತುಂಬ ಸಿಂಪಲಾಗಿ ಒಗ್ಗರಣೆನ ಹಾಕಿ ಮಾಡ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿನ ಹಾಕಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಚಿತ್ರಾನ್ನ ಎಲ್ಲ ಮಾಡ್ಕೊಂಡಾಗ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಒಂದೆರಡು ಒಣಗಿರುವಂಥ ಮೆಣಸಿನಕಾಯಿನ ಹಾಕ್ಕೋತೀನಿ. ಈ ಒಣಗಿರುವಂಥ ಮೆಣಸಿನಕಾಯಿನ ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಅದರದ್ದು ಫ್ಲೇವರ್ ಮತ್ತು ಫ್ರೇಗ್ರೆನ್ಸ್ ಇದೆ ಆಯಿತಾ, ಅದೊಂಥರ ಘಮ ಕೊಡುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಗುಂಟೂರು ಮೆಣಸಿನಕಾಯಿಗಿಂತ ಈ ಥರ ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಂಡ್ರೆ ಅದ್ರ ಫ್ಲೇವರೇ ಒಂಥರ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಅಷ್ಟು ಸೂಪರಾಗಿರುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇವಾಗ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆಗೆ ನಾನು ಉಪ್ಪೇನೂ ಹಾಕ್ಕೊಂಡಿಲ್ಲ. ಇವಾಗ ನಾನೇನು ಅನ್ನನ ಆರಲಿಕ್ಕೆ ಇಟ್ಕೊಂಡಿದ್ದೆ, ಕೂಲಾಗಲಿ ಅಂತ ಇಟ್ಕೊಂಡಿದ್ದೆ, ಅದಕ್ಕೆ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ಒಂದು ಓಳಾದರೆ ಸಾಕಾಗುತ್ತೆ ಒನ್ ಟೈಮ್ಗೆ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಹ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಗ್ಗರಣೆನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು ಯಾವ ಎಣ್ಣೆನಲ್ಲಾದ್ರೂ ಒಗ್ಗರಣೆ ಹಾಕ್ಕೋಬೋದು, ಆದರೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಅದನ್ನೆಲ್ಲನೂ ಕೂಡ ಸೇರಿಸ್ಕೊಂಡು ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಬಹಳಷ್ಟು ಜನ ಈ ಥರ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೋತಾರೆ, ಹೈಜೀನ್ ಮೇಂಟೈನ್ ಮಾಡಬೇಕು ಅದು ಇದು ಅಂತ. ಏನೇ ಹೇಳಿ ಈ ಪುಳಿಯೋಗರೆ ಮತ್ತು ಈ ಚಿತ್ರಾನ್ನ ಎಲ್ಲ ಮಾಡಿದಾಗ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳೋದು. ಈ ಸ್ಪೂನಿಂದ, ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚಿತ್ರಾನ್ನ ರೆಡಿಯಾಗಿದೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ವಡೆನೂ ಸಹ ಬೇಯಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ತಟ್ಟಿಟ್ಕೊಂಡಿದ್ದೆ ಅಲ್ವ, ಅದು ಹಾಗೇ ಇತ್ತು, ಅದನ್ನು ತೆಗೆದು ಹಾಕಿದ್ದೀನಿ. ಅಷ್ಟರಲ್ಲಿ ನಾನು ಚಿತ್ರಾನ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಸಹ ಕಾದಿರುತ್ತೆ. ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಸ್ವಲ್ಪ ಕಡಿಮೆ ಹಾಕಿ ಬೇಯಿಸ್ಕೊಂಡ್ರೆ ಹೆಂಗಾಗ್ಬಿಡುತ್ತೆ ಅಂದರೆ ಸೀದೋಗೋ ಥರ ಆಗಿಬಿಡುತ್ತೆ, ಪ್ರಾಪರಾಗಿ ಬೇಯೋದು ಇಲ್ಲ. ಇದು ಎಣ್ಣೆಯಲ್ಲಿ ತೇಲ್ತಾ ಇರಬೇಕು, ಆವಾಗಲೇ ಚೆಂದ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ವಡೆನ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ನಾರ್ಮಲಾಗಿ ಮಾಡೋದಕ್ಕಿಂತ ವಡೆ ಈ ಥರ ಕಡಲೆಕಾಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ಯಾವಾಗಲಾದರೂ ಒಂದು ಸಾರಿ. ಇದನ್ನು ಟ್ರೈ ಮಾಡಬೇಕು ಅಂತಲೇ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಈ ಥರ ಈ 1 ಕಪ್ ಏನು ಕಡಲೆಕಾಳಿತ್ತು ಅದರಲ್ಲಿ ಆಲ್ಮೋಸ್ಟ್ 7ರಿಂದ 8 ವಡೆಗಳು ರೆಡಿ ಆಗುತ್ತೆ. ಒನ್ ಟೈಮ್ಗೆ ಸಾಕಾಗುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಒನ್ ಟೈಮ್ಗೆ. ಒಬ್ರಿಗೆ 1-2 ವಡೆ 3 ವಡೆ ಆದರೆ ಸಾಕಾಗಿಬಿಡುತ್ತೆ. ಇವಾಗ ಏನು ಫಸ್ಟ್ ಹಾಕಿದ್ದೆ ಅದು ಸ್ವಲ್ಪ ಬೆಂದೋಗಿತ್ತು, ಅದನ್ನು ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡು ಅದಾದ ನಂತರ ಮತ್ತೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಲರ್ ಬರೋ ತನಕ ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಹಾಗೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೇ ಚೆಂದ ಈ ಥರ ಮಸಾಲ ವಡೆ ಎಲ್ಲ ಮಾಡ್ಕೊಂಡಾಗ. ಇವಾಗ ವಡೆ ಕೂಡ ರೆಡಿ ಆಯಿತು, ಇನ್ನೊಂದು ಸೈಡಲ್ಲಿ ಚಿತ್ರಾನ್ನ ಕೂಡ ರೆಡಿ ಆಯಿತು. ಇವಾಗ ಏನಿದ್ರೂ ಬಡಿಸ್ಕೊಳ್ಳೋದು ಅಷ್ಟೇ. ನನಗಂತೂ ಈ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಇಷ್ಟ. ಈ ಚಿತ್ರಾನ್ನದ ಜೊತೆ ವಡೆ ಮತ್ತು ಚಟ್ನಿ, ಹಾಗೆ ಪಲಾವ್ ಮಾಡ್ತಾರಲ್ವ, ಈ ತರಕಾರಿ ಪಲಾವ್ ಈ ಹೋಟೆಲಲ್ಲಿ ಕೊಡ್ತಾರಲ್ಲ ಅದ್ರ ಜೊತೆ ಕೂಡ ಅಷ್ಟೇ. ವಡೆ ಜೊತೆಗೆ ಸ್ವಲ್ಪ ಚಟ್ನಿ, ಮೊಸರು ಬಜ್ಜಿಗಿಂತ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾನಂತೂ ಹೊರಗಡೆ ಎಲ್ಲಾದರೂ ತಿಂದಾಗ ಅಷ್ಟು ಇಷ್ಟಪಟ್ಟು ತಿಂತೀನಿ. ಅವ್ರು ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಹೊರಗಡೆನಲ್ಲಿ. ಹಾಗಾಗಿ ಇವತ್ತು ಈ ಕಾಂಬಿನೇಷನ್ ಬೇಕು ಅಂತ ಮನೆಯಲ್ಲೇ ಟ್ರೈ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಸ್ವಲ್ಪ ಆನ್ಲೈನಿಂದ ಕೆಲವೊಂದಷ್ಟು ಐಟಮ್ಸ್ಗಳನ್ನ ತರಿಸಿದೆ. ಅದರಲ್ಲಿ ಒಂದು ಬಂದಿತ್ತು ಇವತ್ತು, ಒಂದು ಸ್ಟ್ರೈನರ್ ಬೇಕಾಗಿತ್ತು ಈ ತರಕಾರಿ ಎಲ್ಲ ತೊಳೆದಿಟ್ಕೊಳ್ಳೋದಕ್ಕೆ ಹಾಗೆ ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಂತ. ಅಂದರೆ ಈ ಚಾಪಿಂಗ್ ಟೈಮ್ನಲ್ಲಿ ಬೇಕಾಗುತ್ತೆ ಇದು ಅಂತ. ಬಹಳ ಅಂದರೆ ಬಹಳ ಚೆನ್ನಾಗಿದೆ ಕ್ವಾಲಿಟಿ ಅಂತ. ತುಂಬ ಫುಲ್ ಹೈ ಕ್ವಾಲಿಟಿ ಅಂತ ಕೂಡ ಇಲ್ಲ, ಈ ಕಡೆ ತುಂಬ ಲೋ ಕ್ವಾಲಿಟಿ ಅಂತ ಕೂಡ ಇಲ್ಲ, ಮೀಡಿಯಮ್ ಆಗಿದೆ. ಹಾಗೆ ಇದು ಸ್ವಲ್ಪ ದೊಡ್ಡದಾಗಿಯೂ ಕೂಡ ಇತ್ತು, ಅಂದರೆ ತೀರಾ ದೊಡ್ಡದಲ್ಲ ಹಂಗಂತ ತೀರಾ ಚಿಕ್ಕದು ಅಲ್ಲ. ಹಾಗೆ ಈ ಥರ ಸ್ಟ್ಯಾಂಡ್ ಥರ ಬಂದಿದೆ, ಅಂದರೆ ಈ ಕಾಲು ಅಂತ ಹೇಳ್ತಾರಲ್ವ, ಸ್ವಲ್ಪ ಕೆಳಗಡೆಗೆ ತಾಕ್ತೆ ಇರಲಿ ಅಂತ, ಆ ಥರ ಸಹ ಬಂದಿದೆ. ಇದು ತುಂಬ ಯೂಸ್ಫುಲ್ ಅಂತ ಅನಿಸ್ತು, ಬೇಕಾಗಿತ್ತು ನನಗೆ, ಹಾಗಾಗಿ ತರಿಸ್ಕೊಂಡಿದ್ದೆ. ಇದ್ರ ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಿ ನೋಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.